ನಮ್ಮ ನಿತ್ಯ ಬದುಕಿನಲ್ಲಿ ಒಂದಷ್ಟು ಕೆಲಸಗಳನ್ನು ಚೆಂದಗಾಣಿಸುವ ಹಾಗೆ ಅಥವಾ ಸುಲಭವಾಗಿ ಮಾಡುವ ವಿಧಾನವನ್ನು ಹೇಳೋಣ ಅಂತ. ಇಲ್ಲೊಂದಷ್ಟು ಟಿಪ್ಸ್ಗಳಿವೆ ನೋಡಿ. ಇನ್ನೇನು ಹಲಸಿನ ಸೀಸನ್ ಶುರುವಾಗೇ ಬಿಡ್ತು. ಹಲಸು ಪ್ರಿಯರು ಇನ್ಮೇಲೆ ಇಡೀ ಹಲಸನ್ನೇ ಕೊಂಡುಕೊಂಡು ಮನೆಗೆ ತರ್ತಾರೆ, ಅಥವಾ ಬೀದಿ ಬದಿಯಲ್ಲಿ ಹಲಸಿನ ಹಣ್ಣು ಮಾರಾಟ ಮಾಡ್ತಾ ಇರುವವರ ಹತ್ರನೇ ಒಂದಷ್ಟು ಹಣ್ಣು ಕೊಂಡು ತಂದು ತಿಂತಾರೆ. ನನ್ನ ಪ್ರಕಾರ ಇಡೀ ಹಲಸಿನ ಹಣ್ಣನ್ನು ಮನೆಗೆ ತಂದರೆ ಹೊಟ್ಟೆ ತುಂಬ ಎಲ್ಲರೂ ತಿಂದು ಉಳಿದ ಹಣ್ಣಿನಲ್ಲಿ ಹಲಸಿನ ಖಾದ್ಯಗಳನ್ನು ಕೂಡ ತಯಾರಿಸಬಹುದು. ಆದರೆ ಮನೆಯಲ್ಲಿ ಹಲಸಿನ ಹಣ್ಣನ್ನು ಕುಯ್ಯೋದೇ ಒಂದು ದೊಡ್ಡ ಪ್ರಾಸೆಸ್. ಆಮೇಲೆ ಹಣ್ಣು ಕೊಯ್ದ ಚಾಕು ಅಥವಾ ಈಳಿಗೆ ಮಣೆಯಿಂದ ಅಂಟನ್ನು ತೆಗೆಯುವುದು ಇನ್ನೂ ದೊಡ್ಡ ಕೆಲಸ. ನಾನು ಇದಕ್ಕಾಗಿ ಒಂದು ಸುಲಭ ಉಪಾಯವನ್ನು ಅನುಸರಿಸ್ತೀನಿ. ಇಲ್ಲಿ ನೋಡಿ, ಕಳೆದ ವಾರ ಒಂದು ಹಲಸಿನ ಕಾಯಿಯನ್ನು ತಂದಿದ್ದೆ. ಸಾಂಬಾರ್ಗೆ ಮತ್ತು ಪಲ್ಯಕ್ಕೆ ಅಂತ ಹೀಗೆ ಹೆಚ್ಚಿದೆ. ಆಮೇಲೆ ಚಾಕುವನ್ನು 1 ನಿಮಿಷ ಒಲೆ ಉರಿಗೆ ಹಿಡಿದರೆ ಅಂಟು ನಿಧಾನವಾಗಿ ಕರಗಲು ಶುರುವಾಗುತ್ತದೆ. ಹೀಗೆ ಎರಡೂ ಬದಿಯನ್ನು ಕೊಂಚ ಬಿಸಿ ಮಾಡಿ ಟಿಶ್ಯೂ ಪೇಪರ್ನಿಂದ ಒರೆಸಿದರೆ ಚಾಕುವಿನಿಂದ ಅಂಟು ಮುಕ್ತ ಮುಕ್ತ ಮುಕ್ತ. ಬೇಕಿದ್ದರೆ 1 ಹನಿ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿ ಸೋಪ್ನಿಂದ ತೊಳೆದರೆ ಚಾಕು ಇನ್ನೂ ಶುಭ್ರವಾಗುತ್ತದೆ. ಸರಿ, ಇನ್ಯಾಕೆ ತಡ, ಒಂದು ಹಲಸು ಮನೆಗೆ ತನ್ನಿ, ಕೊಯ್ದು ತಿನ್ನಿ. ನಮ್ಮ ಬಟ್ಟೆಗಳ ಮೇಲೆ ಕಲರ್ ಪ್ರಿಂಟ್ಸ್ ಇರುತ್ತಲ್ಲ, ಹಾಗೆ ಒಣಗಾಕಬೇಕಾದ್ರೆ ನೀವು ಹೀಗೆ ಒಣಗಾಕಿದರೆ ಅತಿ ಬಿಸಿಲಿನಿಂದ ಬಣ್ಣ ಬೇಗ ಫೇಡ್ ಆಗುವುದುಂಟು. ಅದರ ಬದಲಾಗಿ ನೀವು ಉಲ್ಟಾ ಒಣಗಾಕಿದರೆ ಬಟ್ಟೆಯೂ ಬೇಗ ಒಣಗುತ್ತದೆ, ಹಾಗೆ ಬಣ್ಣವೂ ಸಹ ಮಾಸುವುದಿಲ್ಲ. ಅಂಗಡಿಯಿಂದ ತಂದ ಸ್ಟೀಲ್ ಪಾತ್ರೆಗಳ ಮೇಲೆ ಸ್ಟಿಕ್ಕರ್ ಇರುತ್ತಲ್ಲ, ಅದನ್ನು ತೆಗೆಯುವ ಸುಲಭ ಮಾರ್ಗ ಏನು ಗೊತ್ತಾ? ಹೀಗೆ ಸ್ಟೌವನ್ನು ಹಚ್ಚಿಸಿ ಸ್ವಲ್ಪ ಬಿಸಿ ತಾಕಿಸಿ ಆ ಸ್ಟಿಕ್ಕರ್ ಇರುವ ಕಡೆ ನಿಮ್ಮ ಪಾತ್ರೆಯನ್ನು ಹಿಡಿದುಕೊಳ್ಳಿ. ಅದಾದ ನಂತರ ನೋಡಿ ಎಷ್ಟು ಸುಲಭಕ್ಕೆ ಆ ಸ್ಟಿಕ್ಕರ್ ತೆಗೆಯಬಹುದು ಅಂತ. ಕೈಗೆ ಕಟ್ಟುವ ಈ ರೀತಿಯ ವಾಚು ಬಹುಶಃ ನಿಮ್ಮಲ್ಲೂ ಇರಬಹುದು ಅಲ್ವಾ? ಅದರ ಬ್ಯಾಟ್ರಿ ಲೈಫ್ ಗಮನಿಸಿದ್ದೀರಾ? ದಿನಾಲೂ ಅದನ್ನು ಉಪಯೋಗಿಸುವುದಾದರೆ ಪರವಾಗಿಲ್ಲ, ಆದರೆ ಎಂದಾದರೊಮ್ಮೆ ಹೊರಗಡೆ ಹೋಗುವಾಗ ಕೈಗೆ ಕಟ್ಟಿಕೊಳ್ಳುವವರಿಗೆ ಬ್ಯಾಟ್ರಿಯದ್ದೇ ಒಂದು ದೊಡ್ಡ ಸಮಸ್ಯೆ. ಹೆಚ್ಚೇನೂ ಉಪಯೋಗವಿಲ್ಲ, ಆದರೆ ಬೇಕೆಂದಾಗ ಬ್ಯಾಟ್ರಿ ಖರ್ಚಾಗಿ ವಾಚು ನಿಂತಿರುತ್ತದೆ. ಅಥವಾ ಕೆಲವೊಮ್ಮೆ 2-3 ವಾಚುಗಳನ್ನ ಇಟ್ಟುಕೊಂಡಿರುವವರಿಗೂ ಕೂಡ ಹೀಗೆ ಆಗುತ್ತದೆ. ಉಪಯೋಗ ಕಮ್ಮಿ, ಬ್ಯಾಟ್ರಿ ಖರ್ಚು ಜಾಸ್ತಿ. ಅದಕ್ಕೊಂದು ಸರಳ ಉಪಾಯವಿದೆ, ಬಹುಶಃ ನಿಮಗೆಲ್ರಿಗೂ ಗೊತ್ತಿರಬಹುದು, ಆದರೂ ಹೇಳ್ತೇನೆ. ವಾಚನ್ನು ಕೈಯಿಂದ ಬಿಚ್ಚಿ ಇಡುವಾಗ ಹೀಗೆ ಅದರ ಸೈಡ್ನಲ್ಲಿರುವ ಬಟನ್ನನ್ನು ಎಳೆಯಿರಿ. ಟಕ್ ಅನ್ನೋ ಒಂದು ಶಬ್ದ ಬರುತ್ತದೆ, ಮುಳ್ಳುಗಳ ಓಡಾಟ ನಿಲ್ಲುತ್ತದೆ, ಬ್ಯಾಟ್ರಿಯ ಉಪಯೋಗವೂ ಕೂಡ ನಿಂತು ಹೋಗುತ್ತದೆ. ಇನ್ನೊಮ್ಮೆ ಮುಂದೆ ಯಾವತ್ತಾದರೂ ಕೈಗೆ ಕಟ್ಟುವಾಗ ಆ ಬಟನ್ ಅಥವಾ ಕುಟ್ಟಿ ಅಂತ ನಾವೇನು ಹೇಳ್ತೀವಿ ಅದನ್ನು ಒತ್ತಿದರೆ ಮತ್ತೆ ಟಿಕ್ ಅನ್ನೋ ಶಬ್ದ ಬರುತ್ತದೆ ನೋಡಿ, ಮತ್ತೆ ಸಮಯ ಓಡಲಾರಂಭಿಸುತ್ತದೆ. ಆ ಕ್ಷಣದ ಸಮಯ ನೋಡಿ ಸೆಟ್ ಮಾಡಿಕೊಂಡು ಹೊರಗಡೆ ಹೋದರೆ ಆಯಿತು. ನಮ್ಮ ದಿನನಿತ್ಯದ ಜೀವನದಲ್ಲಿ ಕಷ್ಟ ಅನಿಸುವಂಥ ಕೆಲವು ಕೆಲಸಗಳು ಕೂಡ ಈ ಥರ ಒಂದು ಕೆಲವು ಸರಳವಾದ ಉಪಾಯಗಳಿಂದ ಸುಲಭ ಅನಿಸಿಬಿಡ್ತವೆ ಅಲ್ವಾ? ನಿಮಗೂ ಇಂಥ ಟ್ರಿಕ್ಸ್ ಗೊತ್ತಿದ್ರೆ ಹೇಳಿ, ನಾವು ತಿಳ್ಕೊತೀವಿ.